ಮಂತ್ರಿಗಳಿಗೆ ಹೈಕಮಾಂಡ್ ನಿಂದ ವಾರ್ನಿಂಗ್ ಮೆಸೇಜ್ ಹೋಗಿದೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಚಿವರಿಂದ ಬಹಿರಂಗ ಹೇಳಿಕೆಯ ಹಿನ್ನೆಲೆಯಲ್ಲಿ ಬಹಿರಂಗ ಹೇಳಿಕೆ ನೀಡದಂತೆ ಸಚಿವರು ಮತ್ತು ನಾಯಕರಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಗ್ಯಾರಂಟಿ ಬಗ್ಗೆ ನೆಗೆಟಿವ್ ಹೇಳಿಕೆಯಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಅಸ್ತ್ರವನ್ನ ಮಾಡಿಕೊಟ್ಟಂತಾಗತ್ತಂತೆ. ಮುಂದೆ ಮಹಾರಾಷ್ಟ್ರ, ಹರಿಯಾಣ ಚುನಾವಣೆ ಕೂಡ ಬರ್ತಾ ಇದೆ. 2 ರಾಜ್ಯಗಳ ಚುನಾವಣೆಯ ಮೇಲೆ ಈ ಎಲ್ಲ ಹೇಳಿಕೆಗಳು ಪರಿಣಾಮ ಬೀರುತ್ತಂತೆ. ಕಾಂಗ್ರೆಸ್ಗೆ ಗ್ಯಾರಂಟಿ ಯೋಜನೆಗಳೇ ಆಸರೆ ಎಂದಿದ್ದಾರೆ ವರಿಷ್ಠರು. ನಿಮ್ಮ ಗೊಂದಲಕಾರಿ ಹೇಳಿಕೆಗಳಿಂದ ಚುನಾವಣೆಯ ಮೇಲೆ ಎಫೆಕ್ಟ್ ಆಗಬಾರದು ಅಂತ ಎಚ್ಚರಿಸಿದ್ದಾರೆ. 2 ರಾಜ್ಯಗಳಲ್ಲಿ ನಮಗೆ ಗೆಲ್ಲುವ ಚಾನ್ಸ್ ಇದೆ ಈ ಬಾರಿ ಅಂತ ಹೇಳಿದ್ದಾರೆ. ನಿಮ್ಮ ಹೇಳಿಕೆಗಳಿಂದ ಚುನಾವಣೆಯಲ್ಲಿ ಹಿನ್ನಡೆಯಾಗಬಾರದು. ಮಂತ್ರಿಗಳಿಗೆ ಹೈಕಮಾಂಡ್ ನಿಂದ ನೇರ ಎಚ್ಚರಿಕೆ ರವಾನೆಯಾಗಿದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಸ್ವರಗಳು ಕೇಳಿಬರ್ತಾ ಇದೆ. ಇದೇ ಹೊತ್ತಲ್ಲಿ ಕಾಂಗ್ರೆಸ್ ಮಂತ್ರಿಗಳಿಗೆ ಹೈಕಮಾಂಡ್ ನಿಂದ ಎಚ್ಚರಿಕೆಯ ಗಂಟೆ ಬಾರಿಸಲಾಗಿದೆ. ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಚಿವರಿಂದ ಅನೇಕ ಬಹಿರಂಗ ಹೇಳಿಕೆಗಳು ಬಂತು. ಇನ್ನು ಅದನ್ನ ಪರಿಷ್ಕರಣೆ ಮಾಡಬೇಕು ಗ್ಯಾರಂಟಿ ಯೋಜನೆಗಳಂತ ಕಾಂಗ್ರೆಸ್ ಪಾಳ್ಯದಲ್ಲೇ ಒಂದಿಷ್ಟು ಅಪಸ್ವರಗಳು, ಗೊಂದಲದ ಹೇಳಿಕೆಗಳು ಸೃಷ್ಟಿಯಾಯಿತು. ಇದರಿಂದಾನೇ ಈಗ ಯಾವಾಗ ಬಹಿರಂಗ ಹೇಳಿಕೆಗಳು ಕಾಂಗ್ರೆಸ್ನ ನಾಯಕರು ಮತ್ತು ಸಚಿವರಿಂದ ಬರ್ಲಿಕ್ಕೆ ಶುರುವಾಯಿತು. ಈಗ ಎಲ್ಲ ನಾಯಕರಿಗೆ ಹೈಕಮಾಂಡ್ ನಿಂದ ನೇರ ಎಚ್ಚರಿಕೆ ಬಂದಿದೆ. ನಿಮ್ಮ ಹೇಳಿಕೆಗಳಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಇನ್ನು ಮುಂಬರುವ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇದೊಂದು ಬಿಜೆಪಿಗೆ ದೊಡ್ಡ ಅಸ್ತ್ರವಾಗಿ ಮಾಡಿಕೊಟ್ಟಂತಾಗತ್ತೆ. ಹೀಗಾಗಿ ನಿಮ್ಮ ಹೇಳಿಕೆಗಳಿಗೆ ಬ್ರೇಕ್ ಹಾಕಬೇಕು ಅಂತ ಎಚ್ಚರಿಸಿದ್ದಾರೆ. ಇದರ ಜೊತೆಯಲ್ಲಿ ಮುಂದೆ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಚುನಾವಣೆ ಆಗತ್ತೆ. 2 ರಾಜ್ಯಗಳ ಚುನಾವಣೆಯ ಮೇಲೆ ಇವೆಲ್ಲವೂ ಕೂಡ ಪರಿಣಾಮವನ್ನ ಬೀರುತ್ತೆ. ಹೀಗಾಗಿ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಗ್ಯಾರಂಟಿ ಯೋಜನೆ ಏನಿದೆಯಲ್ಲ, ಇದು ಬಹಳ ಪ್ರಮುಖವಾಗಿದೆ. ಹೀಗಾಗಿ ನಿಮ್ಮ ಗೊಂದಲಕಾರಿ ಹೇಳಿಕೆಗಳಿಂದ ಚುನಾವಣೆ ಮೇಲೆ ಎಫೆಕ್ಟ್ ಆಗತ್ತೆ. ಹೀಗಾಗಿ ಇನ್ನು ಒಂದು ಕಡೆಯಲ್ಲಿ 2 ರಾಜ್ಯಗಳಲ್ಲಿ ನಾವು ಗೆಲ್ಲುವಂತ ಚಾನ್ಸ್ ಇದೆ. ಇಂಥ ಹೊತ್ತಲ್ಲಿ ನಿಮ್ಮ ಹೇಳಿಕೆಗಳಿಂದ ಚುನಾವಣೆ ಎಲ್ಲಾದ್ರೂ ಹಿನ್ನಡೆ ಆಗಬಾರದು. ಹೀಗಾಗಿನೇ ಎಚ್ಚರವನ್ನ ವಹಿಸಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ನಿಂದ ನೇರ ಎಚ್ಚರಿಕೆಯ ಸಂದೇಶ ಈಗ ರವಾನೆ ಆಗಿಬಿಟ್ಟಿದೆ.